ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ICTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ CSS ಪೋರ್ಟಲ್ನ ನಮ್ಮ ಒಂದು ಶಾಲಾ ಲಾಗಿನ್ನಲ್ಲಿ ಈ ಒಂದು ವರ್ಷದ ಅನುದಾನಗಳ ಒಂದು ಸ್ಟೇಟ್ಮೆಂಟನ್ನು ಯಾವ ರೀತಿ ತೊಗೋಬೇಕು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಸ್ಟೇಟ್ಮೆಂಟನ್ನು ನೀವು ಬ್ಯಾಂಕಿಗೆ ಹೋಗಿ ಕೂಡ ಪಡ್ಬೋದು. ಸೊ ನೀವು ಬ್ಯಾಂಕಿಗೆ ಹೋಗ್ದಲೇ ಕೂಡ ನಮ್ಮ ಒಂದು ಮೇಕರ್ ಅಥವಾ ಚೆಕ್ಕರ್ ಲಾಗಿನಲ್ಲೂ ಕೂಡ ಆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟನ್ನು ನಾವೇ ಒಂದು PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದು ಯಾವ ರೀತಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ CSS ಪೋರ್ಟಲ್ಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನೀವು CSS ಪೋರ್ಟಲ್ನ ಒಂದು ಚೆಕ್ಕರ್ ಅಥವಾ ಮೇಕರ್ ಲಾಗಿನ್ಗೆ ನೀವೇನಾಗಬೇಕು, ಲಾಗಿನ್ ಆಗಬೇಕಾಗುತ್ತೆ. ಸೊ ಅದಕ್ಕಾಗಿ ಯೂಸರ್ ನೇಮು, ಪಾಸ್ವರ್ಡು, ಕ್ಯಾಪ್ಚಾ ಜೊತೆಗೆ OTP ಹಾಕಿ ನೀವು ಲಾಗಿನ್ ಆಗಿ. ಸೊ ಇಲ್ಲಿ ಮೆನು ಬಾರಿಗೆ ಬನ್ನಿ. ಈ ಮೆನು ಬಾರಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ರಿಪೋರ್ಟ್ ಅಂತ. ಆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ರಿಪೋರ್ಟಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಟ್ರಾನ್ಸಾಕ್ಷನ್ ಸ್ಟೇಟಸ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈಡಿಗೆ ಬನ್ನಿ. ಅದರಲ್ಲಿ ಒಂದು ಆಪ್ಷನ್ ಇದೆ, ಅಕೌಂಟ್ ಸ್ಟೇಟ್ಮೆಂಟಿಗೆ ಬನ್ನಿ. ಈಗ ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ, ಮೆನು ಬಾರಿಗೆ ಬನ್ನಿ. ಅದರಲ್ಲಿ ರಿಪೋರ್ಟಿಗೆ ಬನ್ನಿ. ರಿಪೋರ್ಟಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಅಲ್ಲಿಗೆ ಬನ್ನಿ. ಸೊ ಅದರಲ್ಲಿ ಈ ಕಡೆ ಹಿಂಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಮೂರನೇ ಆಪ್ಷನ್ ಇದೆ ನೋಡಿ, ಸ್ಟೇಟ್ಮೆಂಟ್ ಅಂತ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೆಲೆಕ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಶಾಲೆ ಹೆಸರು ತೋರಿಸುತ್ತೆ ಬ್ಲೂ ಕಲರಲ್ಲಿ. ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಶಾಲೆ ಅಕೌಂಟ್ ಬರುತ್ತೆ. ಇಲ್ಲಿ ಫ್ರಮ್ ಡೇಟು ಟು ಡೇಟು ಕೇಳುತ್ತೆ. ಸೊ ನಾವು ಫ್ರಮ್ ಡೇಟು ಇಲ್ಲಿ ಹಾಕ್ತಾನೆ ಏಪ್ರಿಲ್ 25 ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಕೊತೇನೆ. ಏಪ್ರಿಲ್ 1 ಸೆಲೆಕ್ಟ್ ಮಾಡ್ಕೊತೇನೆ. ಟು ಡೇಟು ನಿಮ್ಗೆ ಯಾವತ್ತಿಗೆ ಬೇಕೋ ಆವತ್ತಿಗೆ ತಗೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು, ನಿಮಗೊಂದು ಸ್ಟೇಟ್ಮೆಂಟ್ ಬಂದಿದೆ. ಸೊ ಇಲ್ಲಿ ಎರಡು ಆಪ್ಷನ್ ಇದೆ, ಎಕ್ಸ್ಪೋರ್ಟ್ ಟು ಎಕ್ಸೆಲ್, ಎಕ್ಸ್ಪೋರ್ಟ್ ಟು PDF ಅಂತ. ಈ ಎಕ್ಸ್ಪೋರ್ಟ್ PDF ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಆ ಒಂದು ಸ್ಟೇಟ್ಮೆಂಟು ನಿಮ್ಮ ಒಂದು ಫೈಲ್ ಮ್ಯಾನೇಜರಲ್ಲಿ PDF ರೂಪದಲ್ಲಿ ಸೇವ್ ಆಗಿರುತ್ತೆ. ಸರಿನಾ? ನೋಡಿ, ನಿಮ್ಮ ಒಂದು ಡೌನ್ಲೋಡ್ ಫೋಲ್ಡರಲ್ಲಿ ಈ ರೀತಿ ಒಂದು PDF ರೂಪದಲ್ಲಿ ನಿಮ್ಮ ಒಂದು ಸ್ಟೇಟ್ಮೆಂಟು ಬ್ಯಾಂಕಲ್ಲಿ ಏನು ಕೊಡ್ತಾರಲ್ಲ ಅದೇ ರೀತಿ ಸ್ಟೇಟ್ಮೆಂಟ್ ಇಲ್ಲಿ ನಿಮಗೆ ಸಿಕ್ಕೋಗುತ್ತೆ. ಸರಿನಾ? ಇದಿಷ್ಟು ಮಾಹಿತಿ ಕೆನರಾ ಬ್ಯಾಂಕ್ CSS ಪೋರ್ಟಲಲ್ಲಿ ಯಾವ ರೀತಿ ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು. ಓಕೆನಾ? ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮಾಹಿತಿಗೆ ನಮ್ಮ SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.